ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನಸ್ ಫ್ರಮ್ ಟೆಕ್ ಇನ್ಫೋ ಕನ್ನಡ. ಇವತ್ತಿನ ನೋಡಿದರೆ ನಾನು ನಿಮಗೆ ತೆಗೆದುಕೊಡ್ತೀನಿ ಐಫೋನ್ 17 ಸೀರೀಸ್. ಐಫೋನ್ 17 ಸೀರೀಸಲ್ಲಿ ಯಾವುದಾದ್ರು ಪ್ರೋ, ಏರ್ ಯಾವುದಾದ್ರು ಮೊಬೈಲ್ಸ್ಗಳು ಬರ್ತವೆ, ಯಾವ ಥರ ಫೋನ್ ಇರುತ್ತೆ, ಮತ್ತು ಎಕ್ಸ್ಪೆಕ್ಟೇಷನ್ ಪ್ರೈಸ್ ಹೆಂಗಿದೆ, ಮತ್ತು ಅದರ ಚಿಪ್ಸೆಟ್ ಹೆಂಗಿದೆ, ರ್ಯಾಮ್ ಹೆಂಗಿದೆ, ರೋಮ್ ಹೆಂಗಿದೆ, ಸ್ಟೋರೇಜ್ ಹೆಂಗಿದೆ, ಮತ್ತು A19 ಪ್ರೋ ಪ್ರೊಸೆಸರ್ ಹೆಂಗಿದೆ, ಮತ್ತು ಕ್ಯಾಮ್ರಾ ಯಾವ ಥರ ಇದೆ. ಈ ಸರ್ತಿ ಅವರು 120 ಹರ್ಟ್ಸ್ನ ಫೀಚರ್ ಕೂಡ ತಂದಿರುವಂಥದ್ದು. ಅದರ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ಫೋ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಬಹುದು. ಓಕೆನಾ? ಮಾಡಿಕೊಂಡ್ರೆ ನಮ್ಮ ಮುಂದಿನ ವಿಡಿಯೋ ಏನಿದೆ ಅದು ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಅವಾಗ ನೀವೇನು ನೋಡ್ಬೋದು, ನಮ್ಮ ನೋಟಿಫಿಕೇಷನ್ ಬಂದ ತಕ್ಷಣ ನಮ್ಮ ಹೊಸ ವಿಡಿಯೋ ಏನು ಬಿಟ್ಟಿರ್ತೀವಲ್ಲ ಅದು ನೀವು ವಿಡಿಯೋನ ನೋಡ್ಬೋದು. ಓಕೆನಾ? ಅದಕ್ಕಿಂತ ಮುಂಚೆ ನಾನು ಏನಿದೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಟೆಲಿಗ್ರಾಮ್ ಪೇಜ್ ಏನಿದೆ, ಮತ್ತು ಫೇಸ್ಬುಕ್ ಪೇಜ್ ಕೂಡ ನನ್ನ ಡಿಸ್ಕ್ರಿಪ್ಷನ್ಲಿ ಇರುವಂಥದ್ದು. ಹೋಗಿ ಜಾಯಿನ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಐಫೋನ್ 17 ಇದೆ ನಿಮಗೆ 6.3 AMOLED ಡಿಸ್ಪ್ಲೇ ಇರುವಂಥದ್ದು, ಮತ್ತು A18 ಚಿಪ್. ಅಂದರೆ ನೀವು ಐಫೋನ್ 16 ಯೂಸ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ. A18 ಇಂದ ಚಿಪ್ ಇದೆ, ಅದು ಐಫೋನ್ 17 ಕೂಡ ಇರುವಂಥದ್ದು, ಮತ್ತು 8GB ರ್ಯಾಮ್ ಇರುವಂಥದ್ದು. ಮತ್ತು ನಿಮಗೆ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ 48 MP + 12 MP ಮತ್ತು ರೇರ್ ಇರುವಂಥದ್ದು. ಓಕೆನಾ? ನಿಮಗೆ 24 MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು, ಮತ್ತು 35 ವ್ಯಾಟ್ ಚಾರ್ಜಿಂಗ್ ಇರುವಂಥದ್ದು. ಓಕೆನಾ? ಮತ್ತು ಐಫೋನ್ 17 ಏರ್ಗೆ ಬಂದರೆ ನಮಗೆ 6.6 AMOLED ಡಿಸ್ಪ್ಲೇ ಇರುವಂಥದ್ದು, ಮತ್ತು A19 ಚಿಪ್ ಇರುವಂಥದ್ದು. ಓಕೆನಾ? ಮತ್ತು 12GB ರ್ಯಾಮ್ ಇರುವಂಥದ್ದು, ಮತ್ತು 148 ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮ್ರಾ ಇರುವಂಥದ್ದು, ಮತ್ತು 24 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು, ಮತ್ತು ನಿಮಗೆ 35 ವ್ಯಾಟ್ಸ್ನ ಚಾರ್ಜಿಂಗ್ ಇರುವಂಥದ್ದು. ಓಕೆನಾ? ಚಾರ್ಜಿಂಗ್ ಅಡಾಪ್ಟರ್ ಇರುವಂಥದ್ದು. ಅಂದರೆ ಈ 35 ವ್ಯಾಟ್ಸ್ಗೆ ಹಿಂದೆ ಚಾರ್ಜರು ಅಡಾಪ್ಟರ್ ಇದೆ, ಅದಕ್ಕೆ ಚಾರ್ಜ್ ಮಾಡೋ ಕೆಪಾಸಿಟಿ 35 ವ್ಯಾಟ್ಸಲ್ಲಿ ಸ್ಟಾರ್ಟಿಂಗ್ ಇರುವಂಥದ್ದು. ಇದು ಐಫೋನ್ 17 ಏರಲ್ಲಿರುವಂಥದ್ದು. ಓಕೆನಾ? ಐಫೋನ್ 17 ಪ್ರೋಗೆ ಬರೋದಾದರೆ 6.3 AMOLED ಡಿಸ್ಪ್ಲೇ ಇರುವಂಥದ್ದು, ಮತ್ತು A19 ಚಿಪ್ ಇದರಲ್ಲೂ ಇರುವಂಥದ್ದು. ಓಕೆನಾ? ಪ್ರೋ ಚಿಪ್ ಇದು ಏನು 17 ಏರಲ್ಲಿ ನಿಮಗೆ A19 ಚಿಪ್ ಇರುವಂಥದ್ದು, ಮತ್ತು ಐಫೋನ್ 17 ಪ್ರೋ ಏನಿದೆ ಅದರಲ್ಲಿ ನಿಮಗೆ A19 ಪ್ರೋ ಚಿಪ್ ಇರುವಂಥದ್ದು. ಓಕೆನಾ? ನಿಮಗೆ 128 ನಿಮಗೆ ತಿಳಿಸ್ಕೊಡ್ತೀನಿ ಆಮೇಲೆ ಏನು A19 ಚಿಪ್ ಅಂದರೆ ಏನು ಅಂತ. ಮತ್ತು ನಿಮಗೆ 12GB ರ್ಯಾಮ್ ಇರುವಂಥದ್ದು, ಮತ್ತು 48 MP + 48 MP + 48 MP ಮೆಗಾ ಪಿಕ್ಸೆಲ್ ಇರುವಂಥದ್ದು, ಮತ್ತು ರೇರ್ ಕ್ಯಾಮ್ರಾಗಳು ಇರುವಂಥದ್ದು. ಓಕೆನಾ? 24 MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು, ಮತ್ತು 35 ಇದಕ್ಕೂ ಅಷ್ಟೇ 35 ವ್ಯಾಟ್ಸ್ನ ಫಾಸ್ಟ್ ಚಾರ್ಜಿಂಗ್. ಐಫೋನ್ 17 ಪ್ರೋ ಮ್ಯಾಕ್ಸ್ಗೆ ಬರೋದಾದರೆ ನಿಮಗೆ 6.9 AMOLED ಡಿಸ್ಪ್ಲೇ ಇರುವಂಥದ್ದು, ಮತ್ತು A19 ಪ್ರೋ ಚಿಪ್ ಕೂಡ ಇರುವಂಥದ್ದು, ಮತ್ತು 48 MP + 48 MP ರೇರ್ ಕ್ಯಾಮ್ರಾಗಳು ಇರುವಂಥದ್ದು. ನಿಮಗೆ 24 MP ಏನು ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಓಕೆನಾ? ಮತ್ತು ಇದಕ್ಕೂ ಅಷ್ಟೇ 35 ವ್ಯಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಇರುವಂಥದ್ದು. ಓಕೆನಾ? ನಿಮಗೆ ಎಲ್ಲದೂ ಕೂಡ ನಿಮಗೆ USB Type-C ಚಾರ್ಜಿಂಗ್ ಪೋರ್ಟ್ ಇರುವಂಥದ್ದು. ಓಕೆನಾ? ನೀವೇನು ಐಫೋನ್ 16ಗೆ ಯೂಸ್ ಮಾಡ್ತಿರಲ್ಲ Type-C, ಆ್ಯಂಡ್ರಾಯ್ಡ್ ಮೊಬೈಲ್ ಕೂಡ ಯೂಸ್ ಮಾಡ್ತಾರೆ Type-C, ಆ ಮೊಬೈಲ್ ಚಾರ್ಜಿಂಗ್ ಕೂಡ ಏನು ಐಫೋನ್ 17 ಸೀರೀಸ್ ಮೊಬೈಲ್ಸ್ಗಳಲ್ಲಿ ನೀವು ಯೂಸ್ ಮಾಡ್ಕೊಬಹುದು. ಅವಾಗಲೇ ಇಂತೂ ಲೈಟ್ನಿಂಗ್ ಚಾರ್ಜರ್ ಪಿನ್ ಇರುವಂಥದ್ದು. ಓಕೆನಾ? ಅದು ಐಫೋನ್ಗೆ ಅಷ್ಟೇ ಅದು ಯೂಸ್ ಆಗೋದು, ಐಫೋನ್ ಅಷ್ಟೇ ನೀವು ಯೂಸ್ ಮಾಡಬೇಕಾಗಿತ್ತು. ಇವಾಗ ಇನ್ನು 15 ಪ್ರೋಯಿಂದ ಐಫೋನ್ 15 ಬಂದಾಗಿಂದ ನಿಮಗೆ Type-C ಚಾರ್ಜರ್ನ ಕೊಡ್ತಿರುವಂಥದ್ದು ಒಳ್ಳೆಯ ವಿಷಯನ. ಓಕೆನಾ? ಇದಕ್ಕೂ ಕೂಡ ಅದೇ USB Type-C ಚಾರ್ಜಿಂಗ್ ಪೋರ್ಟ್ನ ಅವ್ರು ಕೊಟ್ಟಿರುವಂಥದ್ದು. ನಿಮಗೆ A18 ಏನಿದೆ, A18 ಚಿಪ್ ಇರುವಂಥದ್ದು ಏನು 17 ಮತ್ತು 17 ಏರಲ್ಲಿ ಏನಿದೆ ಅದ್ರ ಡಿಫ್ರೆನ್ಸ್, ಮತ್ತು A19 ಪ್ರೋ ಮ್ಯಾಕ್ಸ್ ಮತ್ತು ಪ್ರೋ ಮ್ಯಾಕ್ಸ್ ಏನೇನು ಡಿಫ್ರೆನ್ಸ್ ಇದೆ ಅದನ್ನು ತಿಳಿಸ್ಕೊಡ್ತೀನಿ. ಈಗ ಬನ್ನಿ. ನಿಮಗೆ A18ನಲ್ಲಿ ನಿಮಗೆ ಏನು ಸ್ಪೀಡ್ ಇದೆಯಲ್ಲ, ಸ್ಪೀಡು A18ನಲ್ಲಿ ನಿಮಗೆ ಅಂದರೆ ಫಾಸ್ಟ್ ಇರುತ್ತೆ. ಓಕೆನಾ? ಈ ಸ್ಪೀಡ್ ಏನೇನು ಸ್ವಲ್ಪ ಫಾಸ್ಟ್. ಓಕೆನಾ? ಫಾಸ್ಟ್ ಅಂದ್ಕೊಳ್ಳಿ. A18 ಅಂದರೆ ಇದಕ್ಕೂ 17 ಮತ್ತು ಇರಲ್ಲ ಅಂತಲ್ಲ, ಅದು ನಿಮಗೆ ಫಾಸ್ಟ್. ಓಕೆನಾ? ಈ A19 ಪ್ರೋ ಏನಿದೆ, ಪ್ರೋ ಮತ್ತು ಪ್ರೋ ಮ್ಯಾಕ್ಸ್ಗೆ ಕೊಟ್ಟಿದ್ದಾರಲ್ಲ, ಅದು ಸ್ಪೀಡ್ ಫಾಸ್ಟ್ ಬರುತ್ತೆ, ಮತ್ತು ಅದು AI 8K ಫಾಸ್ಟ್. ಓಕೆನಾ? ಸೂಪರ್ ಫಾಸ್ಟ್ ಇರುವಂಥದ್ದು. ಓಕೆನಾ? ಫಾರ್ AI ಇದೇನಿದೆ ಇದು ಸ್ಪೀಡು
ಅದು A18 17 ಮತ್ತು 17 ಇಯರಲ್ಲಿ ಬರೀ ಹಿಂಗೆ ತಿಳ್ಕೊಳ್ಳಿ, 17 ಮತ್ತು 17 ಫಾಸ್ಟ್ ಇರುವಂಥದ್ದು. ಈ 17 Pro ಮತ್ತು Pro Maxಲ್ಲಿ ಸೂಪರ್ ಫಾಸ್ಟ್ AI ಜನರೇಟಿಂಗ್ ಇರುವಂಥದ್ದು. ಓಕೆನಾ, AI ಗೊತ್ತಲ್ಲ ನಿಮಗೆ, ChatGPT ಅದ್ರದ್ದು ಆ್ಯಪಲ್ದೇ AI ಇದೆಯಲ್ಲ, ಸೂಪರ್ ಫಾಸ್ಟ್ ಇರುವಂಥದ್ದು. ಮತ್ತು AI ಸಪೋರ್ಟ್ನ ಬಂದರೆ ಈ 17 ಮತ್ತು 17 ಇಯರಲ್ಲಿ ಬೇಸಿಕ್ ಆ್ಯಪಲ್ ಹೇಳಿದ್ನಲ್ಲ, ಬೇಸಿಕ್ ಆ್ಯಪಲ್ AI ಇರುವಂಥದ್ದು. ಈಗ ಹೊಸದಾಗಿ ನೀವು ಒಂದು ಆ್ಯಡ್ಸ್ನ ನೋಡ್ತಿರ್ಬೋದು, ಯಾವುದರಲ್ಲಿ ನಿಮಗೆ ಇದನ್ನು ಆ್ಯಡ್ಸ್ ಅಂದರೆ ನೀವು ಇದರಲ್ಲಿ ನೋಡ್ತಿರಲ್ಲ, ಟಿ ವಿ ನೋಡ್ಬೇಕಾದ್ರೆ ನಿಮಗೊಂದು ಆ್ಯಡ್ಸ್ನ ಬರ್ತಿರ್ಬೋದು, ಆ್ಯಪಲ್ ಇಂಟೆಲಿಜೆನ್ಸ್ ಅಂತ ಒಂದು ಬರುತ್ತಲ್ಲ, ಗೊತ್ತಾಯ್ತಾ? ನೋಡಿ, ಈಗ ಇದರಲ್ಲಿ 16 Pro Maxನಿಂದ ಅವರು ಆ್ಯಪಲ್ ಇಂಟೆಲಿಜೆನ್ಸ್ನ ತಂತಿರುವಂಥದ್ದು. ಆ್ಯಪಲ್ ಇಂಟೆಲಿಜೆನ್ಸ್ ಇರುವಂಥದ್ದು ಒಂದು ಸೂಪರ್ ಫಾಸ್ಟ್ ಅಂತಲೇ ಹೇಳ್ತೀನಿ. ಮತ್ತು ನಿಮಗೆ ಎಫಿಷಿಯನ್ಸಿ ಬಂದರೆ ನಿಮಗೆ 17 ಮತ್ತು 17 ಗ್ರೇಟ್ ಬ್ಯಾಟ್ರಿ. ಓಕೆನಾ, ಅಂದರೆ ಬ್ಯಾಟ್ರಿ ಒಂದು ಲೆವೆಲಿಗೆ ಪರವಾಗಿಲ್ಲ. ಬಟ್ ಇದರಲ್ಲಿ 17 Pro ಮತ್ತು Pro Maxಲ್ಲಿ ನಿಮಗೆ ಬೆಸ್ಟ್ ಬ್ಯಾಟ್ರಿ ಕೊಡ್ತಿರುವಂಥದ್ದು, ಮತ್ತು ಬೆಸ್ಟ್ ಬ್ಯಾಟ್ರಿ ಮತ್ತು ಕೂಲಿಂಗ್ ಇರುವಂಥದ್ದು. ಓಕೆನಾ, ಕೂಲ್ ಆಗುತ್ತೆ ಮೊಬೈಲು. ಅಂದರೆ ಈ ಬೇರೆ ಮೊಬೈಲೆಲ್ಲ ಹೀಟ್ ಆದರೆ ಇದು ಹೀಟ್ ಆಗೋದು, ಬಟ್ ಇದರಲ್ಲಿ ಸ್ವಲ್ಪ ಪ್ಲಸ್ ಕೂಲಿಂಗ್ ಇರುವಂಥದ್ದು, ಬೆಸ್ಟ್ ಬ್ಯಾಟ್ರಿ ಪ್ಲಸ್ ನಿಮಗೆ ಕೂಲಿಂಗ್ ಸಿಗ್ತಿರುವಂಥದ್ದು. ಓಕೆನಾ, 17 Pro ಮತ್ತು Pro Maxಲ್ಲಿ. ಮತ್ತು ನಿಮಗೆ ಗೇಮಿಂಗ್ ಮತ್ತು ಎಡಿಟಿಂಗ್ನ ಮಾಡೋರಿಗೆ ನೋಡಿ, ಈಗ ನಿಮಗೆ 17 ಮತ್ತು 17 ಏರ್ನ ತಗೊಳ್ಳೋರಿಗೆ ಒಂದು ಸ್ಮೂತ್ ಯೂಸ್ ಮಾಡ್ತಿರಲ್ಲ ಗೇಮಿಂಗ್ ಮತ್ತು ಎಡಿಟಿಂಗ್ಗೆ, ಒಂದು ಈ ಥರ ಸ್ಮೂತ್ ಟಚ್ ಎಫಿಷಿಯನ್ಸಿ ಇರುವಂಥದ್ದು. ಓಕೆನಾ, ಬಟ್ ಅದೇ Pro ಮತ್ತು Pro Max ಇರೋವರಿಗೆ ವೀಡಿಯೋ ಮತ್ತು ಮಲ್ಟಿ ಕ್ಯಾಮ್ರಾ ವೀಡಿಯೋ. ಓಕೆನಾ, ಒಂದು ಮಲ್ಟಿ ಕ್ಯಾಮ್ರಾ ಅಂದರೆ ಈಗ 2 ಸೈಡ್ ಇರುವಂಥದ್ದು, ಅದು ಆ್ಯಂಡ್ರಾಯ್ಡ್ ಮೊಬೈಲ್ ಇವಾಗಿದೆ. ಈಗ ಇಲ್ಲೊಂದು ಈಗ ಹಿಂಗೆ ತೋರಿಸೋದು ಮತ್ತು ಒಂದು ನಮ್ಮ ಫೇಸ್ನ ತೋರಿಸೋದು, ಆ ಥರ ಕ್ಯಾಮ್ರಾ, ಒಂದು ಮಲ್ಟಿ ಕ್ಯಾಮ್ರಾ ಇದರಲ್ಲಿ ಇರುವಂಥದ್ದು 17 Pro ಮತ್ತು Pro Maxಲ್ಲಿ. ಓಕೆನಾ, ಗೊತ್ತಾಯ್ತಾ? ಈಗ ನಿಮಗೆ A19 Pro ಮತ್ತು A18ಗೆ ಡಿಫ್ರೆನ್ಸ್ ಏನಂದರೆ, A18 ಏನಿದೆ ಅದು 16 iPhone 16 ಕೂಡ ಅದೇ ಇರುವಂಥದ್ದು. ಓಕೆನಾ, ನೀವೇನಾದ್ರು iPhone 17ನ ತೊಗೊತೀರಾ ಅಂದರೆ ಬೇಡ ಅನ್ಕೊತೀನಿ, ಯಾಕಂದರೆ ಅಪ್ಡೇಟ್ ಆಗೋರು ಇದೇ ಬೆಸ್ಟ್ ಅನ್ಕೊತೀನಿ. ಯಾಕಂದರೆ ನೀವು ಸುಮ್ಮನೆ ದುಡ್ಡು ಖರ್ಚು ಮಾಡೋ ಬದಲು ಅದರಲ್ಲಿರೋ ಫೀಚರ್ಸೇ ಇದರಲ್ಲಿರೋದು, ಏನೊಂದು ಅಪ್ಡೇಟ್ ಆಗುತ್ತೆ ಒಂದು iPhone 17 ಅಂತ ಅಷ್ಟೇ. ಓಕೆನಾ, ಈಗ ನಿಮಗೆ ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ 4 ವೇರಿಯಂಟಲ್ಲಿ ಇರುವಂಥದ್ದು. ಓಕೆನಾ, ಎಲ್ಲ ಮೊಬೈಲ್ 4 ವೇರಿಯಂಟಲ್ಲಿ ಇರುವಂಥದ್ದು, 128 GB ಮತ್ತು 256 GB, 512 GB ಮತ್ತು 1 TB ಏನಿದೆ, ಇಷ್ಟುವರೆಗೂ 4 ವೇರಿಯಂಟಲ್ಲಿ ಎಲ್ಲ ಮೊಬೈಲ್ ಕೂಡ ಇರುವಂಥದ್ದು iPhone 17 ಸೀರೀಸ್. ಓಕೆನಾ, ಸ್ಟೋರೇಜ್ ಬಗ್ಗೆ ನಾನು ಮಾತಾಡ್ತೀನಿ. ಓಕೆನಾ, 128 GB ಏನಿದೆ, ಒಂದು ನಾರ್ಮಲ್ ಡೈಲಿ ಯೂಸ್ಗೆ 128 GB ಸಾಕು. ಮತ್ತು 256 GB ಅಂದರೆ ಮೀಡಿಯಮ್ ಯೂಸ್, ಅಂದರೆ ಒಂದು ಕಂಟೆಂಟ್ ಕ್ರಿಯೇಷನ್ನ ಮಾಡ್ತೀರಾ ಅಂದರೆ 256 GB ಬೇಕಾಗುತ್ತೆ. ಎರಡು ಕೂಡ ಯೂಸ್ ಮಾಡಿದ್ರೆ 256 GB ಮತ್ತು ವೀಡಿಯೋ ಮಾಡ್ತೀರಂದ್ರೆ ಅದು ಬೇಕಾಗುತ್ತೆ. ಮತ್ತು ನಿಮಗೆ 512 GB. ಓಕೆನಾ, ಹೆವಿ ಗೇಮಿಂಗ್ ಮಾಡೋದು ಒಂದೊಂದಲ್ಲೇ ಬೆಸ್ಟ್ ಅಂತ ಹೇಳ್ತೀನಿ. ಗೇಮಿಂಗ್ ಮಾಡೋರು ಮತ್ತು ಹೆವಿ ಗೇಮಿಂಗ್ ಮಾಡೋರು ಮತ್ತು ವೀಡಿಯೋ ಸ್ಟೋರೇಜ್ಗೆ, ಈಗ ದೊಡ್ಡ ಲಾಂಗ್ ವೀಡಿಯೋ ಮಾಡ್ತಾರಲ್ಲ ಗೇಮಿಂಗ್ ಅವರು, ಒಂದು ಫ್ರೀ ಫೈರ್ ಆಗಲಿ, ನೀವು ಗೇಮಿಂಗ್ ಮಾಡೋರಿಗೆ ಬೇಕು ಕೇಳಿ, ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ ಅನ್ಕೊಂತೀನಿ. ಹೆವಿ ಸ್ಟೋರೇಜ್ ಅಂದರೆ ವೀಡಿಯೋಗಳು ಸ್ಟೋರೇಜ್ ಬೇಕಾಗುತ್ತಲ್ಲ, ಒಂದು ಹೆವಿ ಸ್ಟೋರೇಜ್ ಬೇಕಲ್ಲ, ಅದಕ್ಕೋಸ್ಕರ 512 GB ಇರುವಂಥದ್ದು. ಮತ್ತು ನಿಮಗೆ 1 TB ಅಂದರೆ ಅದು ನಿಮಗೆ 8K ವೀಡಿಯೋ ಕ್ರಿಯೇಟರ್ಸ್ ಇರುವಂಥದ್ದು, 8K ವೀಡಿಯೋ ರೆಸಲ್ಯೂಷನ್ ಇರುವಂಥದ್ದು. ಮತ್ತು ಪ್ರೋ ಎಡಿಟರ್ಸ್ ಇದರಲ್ಲಿ ಬೇಕಾದ್ರೆ ನೀವು 1 TBಯಲ್ಲಿ ಸ್ಟೋರೇಜ್, ಒಂದು ಒಳ್ಳೆ ಸ್ಟೋರೇಜ್ ಇರುತ್ತೆ. ಮತ್ತು ಈ ಒಂದು ಆ್ಯಪ್ಸ್ಗಳಿಗೆಲ್ಲ ತುಂಬ ಸ್ಟೋರೇಜ್ ಆಗುತ್ತಲ್ಲ, ಅದಕ್ಕೆ 1 TB ಅಂದರೆ ಬೆಸ್ಟ್. ಮತ್ತು ಫಿಲ್ಮ್ ಮೇಕ್ಸ್ ಮಾಡ್ಬೋದು, ಒಂದು ಫಿಲಮ್ ಕೂಡ ನೀವು ಮಾಡ್ಕೊಬೋದಲ್ಲ, ಸೊ ಅದಕ್ಕೋಸ್ಕರ 1 TB ಇರುವಂಥದ್ದು. ಓಕೆನಾ, 1000 GB ಅಂದರೆ. ಓಕೆನಾ, 500ನ ಡಬಲ್ ಮಾಡಿ ಅಷ್ಟೇ. ನಿಮಗೆ ಈಗ ನಾವು iOS ಅಂದರೆ ಆ್ಯಪಲ್ನ ಸ್ಮಾರ್ಟ್ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ, ನಿಮಗೆ iOS 18 ಮತ್ತು 19ನಲ್ಲಿ ಆ್ಯಪಲ್ ಇಂಟೆಲಿಜೆನ್ಸ್ ಇರುವಂಥದ್ದು. ಓಕೆನಾ, ಈಗ ಹೊಸದಾಗಿ 16ನಲ್ಲಿ ಮತ್ತು 17ನಲ್ಲಿ ಆ್ಯಪಲ್ ಇಂಟೆಲಿಜೆನ್ಸ್ನ ಕೊಟ್ಟಿರುವಂಥದ್ದು. ಓಕೆನಾ, AI ಅದು ಮತ್ತು AI ಇದು ಫೀಚರ್. ಓಕೆನಾ, ಮತ್ತು ವಾಯ್ಸ್ ಸಮ್ಮರಿಂಗ್ ಕೂಡ ಮಾಡುವಂಥದ್ದು, ಮತ್ತು AI ಇಮೇಜ್ ಕೂಡ ಜನ್ರೇಟ್ ಮಾಡುವಂಥದ್ದು. AI ಇಮೇಜ್ ಎಡಿಟಿಂಗ್, ಈಗ ChatGPT ಯೂಸ್ ಮಾಡ್ತೀವಲ್ಲ ಅದೇ ರೀತಿ ಏನಿದೆ, ನಾವು ಐಫೋನ್ ಯೂಸ್ ಮಾಡೋರು ಈ ಐಫೋನ್ ChatGPT ಬರುತ್ತೆ. ಬಟ್ ಆ್ಯಪಲ್ನ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿದ್ರೆ ಅದೊಂದು AI ಎಡಿಟಿಂಗ್ ಮಾಡುವಂಥದ್ದು. ಈಗ ನಾವು ಒಂದು ಫೋಟೋ ಹಾಕ್ಬಿಟ್ಟು ಸೈಡಿಗೆ ಒಂದು ಕಟ್ ಮಾಡ್ತೀವಲ್ಲ, ಅಂದರೆ ಈಗ ಒಬ್ಬರು ಬ್ಯಾಕ್ಗ್ರೌಂಡಲ್ಲಿ ಒಬ್ರು ಇರ್ತಾರೆ, ನಾವು ಈಗ ಕಟ್ ಮಾಡಿದ್ರೆ ಆ ಥರ ಇರುವಂಥದ್ದು. ಓಕೆನಾ, ಅವ್ರ ಇಂಟೆಲಿಜೆನ್ಸ್ ಒಂದು ಸ್ಮಾರ್ಟ್ ಸಜೆಷನ್ ನಿಮಗೆ, ಯಾಕಂದರೆ ಅದೊಂದು ಸ್ವಲ್ಪ ಫಾಸ್ಟ್ ಇರುವಂಥದ್ದು. ಬೇಸಿಕ್ ಆ್ಯಪಲ್ ಇಂಟೆಲಿಜೆನ್ಸ್ ಇದ್ರೆ ಸ್ವಲ್ಪ ಆ್ಯಪಲ್ ಇಂಟೆಲಿಜೆನ್ಸ್ ಸ್ವಲ್ಪ ಫಾಸ್ಟ್ ಇರುವಂಥದ್ದು. ಓಕೆನಾ,
ಮತ್ತು ನಿಮಗೆ ಬೆಟರ್ ಸಿರಿ ಅಂದರೆ ಸಿರಿ ಒಂದು ಸ್ವಲ್ಪ ಬೆಟರ್ ಆಗಿರುವಂಥದ್ದು, ಮತ್ತು ಟೆಸ್ಟ್ ಪ್ರಿಡಿಕ್ಷನ್ ಓಕೆನಾ, ಟೆಸ್ಟ್ ಪ್ರಿಡಿಕ್ಷನ್ ಇರುವಂಥದ್ದು, ಮತ್ತು ಆಟೋ ಫೋಟೋ ರೀಟಚ್, ಈಗ ಆಟೋ ಫೋಟೋ ರೀಟಚ್ ಕೂಡ ಇರುವಂಥದ್ದು ಓಕೆನಾ. ಅಂದರೆ ಸ್ವಲ್ಪ ಅಪ್ಡೇಟ್ ಆಗಿರುವಂಥದ್ದು, ಅಂದರೆ ಅದೇ ಫೀಚರ್ಸ್ನ ಸ್ವಲ್ಪ ಅಪ್ಗ್ರೇಡ್, ಸ್ವಲ್ಪ ಫಾಸ್ಟು, ಟಚ್ ಫೀಲು ಸ್ವಲ್ಪ ಸ್ಮೂತ್ ಮಾಡೋದು ಆ ಥರ ಮಾಡಿರುವಂಥದ್ದು ಓಕೆನಾ. ಮೇನ್ ಡಿಫ್ರೆನ್ಸ್ ಸ್ವಲ್ಪ ಜಾಸ್ತಿ ಡಿಫ್ರೆನ್ಸ್ ಕೂಡ ಇಲ್ಲ ಅಷ್ಟೇ. ನಾವೀಗ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ನಿಮಗೆ USB Type-C ಪೋರ್ಟ್ ಇರುವಂಥದ್ದು, ಮತ್ತು ಫಾಸ್ಟ್ ಚಾರ್ಜಿಂಗ್ ಓಕೆನಾ, ಫಾಸ್ಟ್ ಚಾರ್ಜಿಂಗ್ ಇರುವಂಥದ್ದು, ಮತ್ತು ಯೂನಿಸೆಲ್ಯುಲಾರ್ ಕೇಬಲ್ ಇರುವಂಥದ್ದು ಓಕೆನಾ. ಯೂನಿ ಅಂದರೆ ಒಂದೇ. ನಿಮಗೆ ಇನ್ನೊಂದು ಗೊತ್ತಾ, ಈ ಹಳೆ ಮೊಬೈಲ್ಸ್ಗಳಲ್ಲಿ ನೀವು ನಿಮ್ಮ ಸಿಮ್ನ ಹಾಕ್ತಿದ್ರಿ, ಬಟ್ ಇವಾಗ ನೀವು ಮೊಬೈಲ್ ಯೂಸ್ ಮಾಡಿದರೆ ಐಫೋನ್ನ ಇ ಸಿಮ್ ಅಂತ ಒಂದು ಇರುತ್ತೆ ಓಕೆನಾ, ಅಂತ ತೋರಿಸ್ತೀನಿ ನೋಡಿದ್ರಾ, ಇ ಸಿಮ್ ಅಂತ ಇರುತ್ತೆ. ಈ ಸಿಮ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ನೀವು ಮಲ್ಟಿ ಸಿಮ್ನ ಇಲ್ಲ, ಮಲ್ಟಿ ಸಿಮ್ನ ಸ್ಲಾಟ್ ನಿಮಗೆ ಇದರಲ್ಲಿ ಸಿಗ್ತಾ ಇಲ್ಲ ಓಕೆನಾ. ಬೇರೆ ಸಿಮ್ನ ಹಾಕೋಕ್ಕಿಲ್ಲ, ಓನ್ಲಿ ಈ ಸಿಮ್ನ ಮಾತ್ರ ನೀವು ಯೂಸ್ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಕಲರ್ಸ್ ಬಗ್ಗೆ ಮಾತಾಡೋದಾದರೆ ಸ್ಕೈ ಬ್ಲೂ, ಬ್ಲ್ಯಾಕು ಮತ್ತು ರೆಡ್ ಓಕೆನಾ, ಈ ರೀತಿಯಾಗಿ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ಗಳಲ್ಲಿ iPhone 17 ಸೀರೀಸ್ನ ಬಿಡ್ತಾ ಇರುವಂಥದ್ದು ಓಕೆನಾ. ರೇರ್ ಕ್ಯಾಮ್ರಾ ಅಂತ ಹೇಳಿದ್ನಲ್ಲ, ರೇರ್ ಕ್ಯಾಮ್ರಾ ಅಂದರೆ ಡ್ಯೂಯಲ್ ಅಂದರೆ 2 ಕ್ಯಾಮ್ರಾ ಇರುವಂಥದ್ದು, ಮತ್ತು 49 MP ಓಕೆನಾ, 49 ಮೆಗಾ ಪಿಕ್ಸೆಲ್. ಇನ್ನು ಬೇರೆ ಕ್ಯಾಮ್ರಾಗಳ 48 MP ಇದೆ, ಡ್ಯೂಯಲ್ ಕ್ಯಾಮ್ರಾದಲ್ಲಿ 49 ಮೆಗಾ ಪಿಕ್ಸೆಲ್ ಇರುವಂಥದ್ದು ಓಕೆನಾ. ಈ ಸ್ಟೋರೇಜ್ ಬಂದ ಹೇಳಿದ್ನಲ್ಲ 120 GB ಇಂದ ನಿಮಗೆ 1 TB ಕೂಡ ಇರುವಂಥದ್ದು. ಈಗ ಪ್ರೈಸ್ನ ಬಗ್ಗೆ ಮಾತಾಡೋದಾದರೆ iPhone 17 79,900 ಮತ್ತು 900ರಿಂದ 89,900ವರೆಗೆ ನಿಮಗೆ ಇರುವಂಥದ್ದು iPhone 17 ಓಕೆನಾ. ನಾವು iPhone 17 ಏರ್ ಕೂಡ ಅದೇ ಪ್ರೈಸಲ್ಲಿ 79,900 ಇಂದ 89,900 ರೇಂಜಲ್ಲಿ ಇರುವಂಥದ್ದು ಓಕೆ. ಸ್ಟೋರೇಜ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ. ಮತ್ತು iPhone 17 Pro ಏನಿದೆ ಅದು 1,30,000 ಇರುವಂಥದ್ದು, ಮತ್ತು 17 Pro Max ಏನಿದೆ ಅದು ನಿಮಗೆ 1,64,900 ರೇಂಜಲ್ಲಿ ಇರುವಂಥದ್ದು ಓಕೆನಾ. ಕಾಮೆಂಟ್ಸ್ ಅದು ನಿಮಗೆ ಏನು ಲಾಂಚಿಂಗ್ ಡೇಟ್ ನಿಮಗೆ ಸೆಪ್ಟೆಂಬರ್ ಏನಿದೆ ಸೆಪ್ಟೆಂಬರ್ 2005 ಇದೇ ವರ್ಷದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗುವಂಥದ್ದು ಓಕೆನಾ. iPhone 17 ಸೀರೀಸ್ನ ಬಿಡುಗಡೆ ಮಾಡ್ತಾರೆ. 3 ದಿವಸ ಆಫ್ಟರ್ ಲಾಂಚ್ ಓಕೆನಾ, 2-3 ದಿವಸ ಒಳಗೆ ಆಫ್ಟರ್ ಲಾಂಚ್ ಅಂದರೆ ಮಾಡಬೇಕಾಗುತ್ತೆ. ನೀವಿನ್ನ ಒಂದು ಸ್ಟೋರ್ಸಲ್ಲಿ ಹೋಗಿ ಬೈ ಮಾಡೋದಾದರೆ ನಿಮಗೆ 2 ದಿವಸದಿಂದ 33 ದಿವಸ 33 ದಿವಸ ಆದಮೇಲೆ ನಿಮಗೆ ಲಾಂಚ್ ಆಗುವಂಥದ್ದು ಓಕೆನಾ. ಇದರಲ್ಲಿ ಯಾವುದು ಅಂಗಡಿಗಳಲ್ಲಿ ನಿಮಗೆ ಲಾಂಚ್ ಆಗುವಂಥದ್ದು ಓಕೆನಾ. ಇದೇ ಸೆಪ್ಟೆಂಬರಲ್ಲಿ 2022 25 ಇದೇ ವರ್ಷದಲ್ಲಿ ಸೆಪ್ಟೆಂಬರ್ 2022 ಒಳಗೆ 2022 ಒಳಗೆ ಆಗಬಹುದು, ಇಲ್ಲ ಅದೇ ಡೇಟಲ್ಲಿ ಕೂಡ ಆಗಬಹುದು ಓಕೆನಾ. ಸೆಪ್ಟೆಂಬರ್ ತಿಂಗಳಲ್ಲಿ ಆಗುತ್ತೆ ಇದೇ ವರ್ಷದಲ್ಲಿ ಓಕೆನಾ. iPhone 17 ಸೀರೀಸ್ನ ತಗೊಳ್ಳೋರು ಈ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸಲ್ಲಿ ಯಾರು iPhone 17 ಸೀರೀಸ್ನ ತಗೊಳ್ಳೋರು ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಅವ್ರು ತಗೊಳ್ಳೋರು ಸ್ವಲ್ಪ ಮಾಹಿತಿನ ಗೊತ್ತಾಗಲಿ ಅವ್ರಿಗೂ ಕೂಡ ಓಕೆನಾ. ಮತ್ತು ನಿಮಗೂ ಕೂಡ A18 ಮತ್ತು A19 ಚಿಪ್ಸೆಟ್ ಏನು ಗೊತ್ತಾಗಿರೋದಕ್ಕೆ ಕೂಡ ಇವತ್ತಿನ ವಿಡಿಯೋ ನಾನು ನಿಮಗೆ ತಿಳಿಸ್ಕೊಟ್ಟೆ. ಮತ್ತು ನಿಮಗೇನೋ 17 ಏನಿದೆ iPhone 17 ಏನಿದೆ ನಿಮಗೆ ಬೆಸ್ಟ್ ಅನಿಸ್ತಾ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ iPhone 17 ಏರ್ ಮತ್ತು 17 Pro ಮತ್ತು Pro Max 17 ಏನಿದೆ ಆದರೆ ನಿಮಗೆ ಯಾವ ಡಿಸೈನ್ ನಿಮಗೆ ಇಷ್ಟ ಆಯಿತು ಕೂಡ ಕಮೆಂಟ್ ಮಾಡಿ ಓಕೆನಾ. ಇದೇ ರೀತಿ ವಿಡಿಯೋಗೆ ನಮ್ಮ ಟೆಕ್ ಇನ್ಫೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೊಡಿ. ಅಷ್ಟೇ, ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಓಕೆನಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.